ಎಂಬತ್ತನೆಯ ಸ್ವಾತಂತ್ರ್ಯೋತ್ಸವ ಗಣಕರಂಗ ಕಥಾ ಸ್ಪರ್ಧೆ 2026. ಕತೆ ಮಾಯಾವ್ಯಾಘ್ರದ ಹೆಜ್ಜೆಗಳು. ಡಾಕ್ಟರ್ ವೆಂಕಟೇಶ್ ಬಿಡಪ್ನವರ್, ಪತ್ರಕರ್ತರು, ಸಂಶೋಧಕರು, ಬಸವವೃತ್ತ ಹತ್ತಿರ, ಉತ್ತೂರು ತಾಲೂಕು, ಮುಧೋಳ ಜಿಲ್ಲೆ, ಬಾಗಲಕೋಟ್. ಸೂರ್ಯನ ಕಿರಣಗಳು 16 ಅಡಿಗಳ ದಪ್ಪದ ಮರದ ಮಸುಕಿನಲ್ಲಿ ಭೇದಿಸಲು ವಿಫಲವಾಗಿ ನೆಲದ ಮೇಲೆ ಕೇವಲ ಮಸುಕಾಗಿ ಬೆರಳುಗಳನ್ನು ಮಾತ್ರ ಚೆಲ್ಲಿದ್ದವು. ವೀರಭದ್ರ ಕಾಡಿನ ಮಧ್ಯೆ ನಿಂತಿದ್ದ. ಆತನ ಪಾದದ ಕೆಳಗಿನ ಒಣಗಿದ ಎಲೆಗಳು ಸದ್ದು ಆ ಸ್ತಬ್ಧತೆಯನ್ನು ಇರಿಯುತ್ತಿದ್ದಂತಿತ್ತು. ಕಾಡಿನ ವಾಸನೆ ಅದು ಬರೀ ಮಣ್ಣಿನ ವಾಸನೆಯಾಗಿರಲಿಲ್ಲ. ಹೊಳೆಯುತ್ತಿರುವ ಎಲೆಗಳು, ತೇವಾಂಶವುಳ್ಳ ಮಣ್ಣು, ಯಾವುದೋ ಪ್ರಾಣಿಯ ಮಲಮೂತ್ರ ಮತ್ತು ಆಳವಾದ ಕತ್ತಲೆಯಲ್ಲಿ ಅಡಗಿರುವ ಆ ಸ್ಪಷ್ಟ ಭಯದ ಮಿಶ್ರಣವಾಗಿತ್ತು. ವೀರಭದ್ರನಿಗೆ ತನ್ನ ಹಳೆಯ ದಿನಗಳು ನೆನಪಾದವು. ಗಡಿಭಾಗದ ಆ ಹಿಮಪಾತದ ರಾತ್ರಿಗಳಲ್ಲಿ ಕಣ್ಣೆದುರೇ ಸಹೋದ್ಯೋಗಿಗಳನ್ನು ಕಳೆದುಕೊಂಡ ಆ ಕರಾಳ ಕ್ಷಣಗಳು. ಗುಂಡಿನ ಸದ್ದಿಗಿಂತಲೂ ಈ ಕಾಡಿನ ನಿಶ್ಶಬ್ದವೇ ಇಂದು ಹೆಚ್ಚು ಭಯಾನಕವಾಗಿತ್ತು. ಯುದ್ಧ ಭೂಮಿಯಲ್ಲಿ ಶತ್ರು ಎದುರಿಗಿದ್ದ ಅವನನ್ನು ಕಣ್ಣಾರೆ ನೋಡುತ್ತಿದ್ದೆ. ಆದರೆ ಇಲ್ಲಿ ಕಾಡೇ ಒಂದು ಶತ್ರುವಿನಂತೆ ವರ್ತಿಸುತ್ತಿತ್ತು. ಮರಗಳ ರೆಂಬೆಗಳು ತನ್ನನ್ನು ಹಿಡಿದು ಎಳೆಯುತ್ತಿರುವಂತೆ, ಬಳ್ಳಿಗಳು ತನ್ನ ದಾರಿಗೆ ಅಡ್ಡಿಯಾಗುತ್ತಿರುವಂತೆ ಆತನಿಗೆ ಭಾಸವಾಯಿತು. ಆತ ತನ್ನ ಸೊಂಟದಲ್ಲಿದ್ದ ಹಳೆಯ ಕಟಾರಿಯನ್ನು ಮೃದುವಾಗಿ ಸ್ಪರ್ಶಿಸಿದ. ಅದು ಅವನಿಗೆ ಒದಗಿಸಿದ ಭದ್ರತೆಯ ಭಾವನೆ, ಸೇನೆಯಲ್ಲಿನ ಆ ಶಿಸ್ತಿನ ನೆನಪನ್ನು ಮರುಕಳಿಸಿತು. ಯಾರೂ ಈ ಕಾಡಿನ ಹಾದಿ ಹಿಡಿಯುವುದಿಲ್ಲ. ವೀರಭದ್ರ ಎಂಬ ಹಿರಿಯಯ್ಯನ ಮಾತು ಮತ್ತೆ ಮೈಗುಟ್ಟಿತು. ಗ್ರಾಮಸ್ಥರ ಅಂಗಳದಲ್ಲಿ ಸಂಜೆ ಹೊತ್ತು ನಡೆಯುತ್ತಿದ್ದ ಈ ಮಾತುಕತೆ ಈಗಲೂ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದೆ. ಅದು ಬರೀ ಹುರಿಯಲ್ಲಪ್ಪ ಎಂದಿದ್ದ ಗಂಗಣ್ಣ ತನ್ನ ಹಲ್ಲುಗಳಿಲ್ಲದ ಬಾಯಿಯಿಂದ ಉಗುಳು ಸಿಡಿಸುತ್ತಾ, ಅದು ಶಾಪಗ್ರಸ್ತ ಮಾಯಾವ್ಯಾಘ್ರ. ಊರಿನ ರಾಜನೊಬ್ಬ ತನ್ನ ಸ್ವಾರ್ಥಕ್ಕಾಗಿ ಕಾಡಿನ ದೇವತೆಯನ್ನು ಅವಮಾನಿಸಿದಾಗ ಅವಳು ಕಳುಹಿಸಿದ ಶಿಕ್ಷೆ ಅದು. ಆ ಹುಲಿ ಮನುಷ್ಯನ ಹಸುವಿನೊಂದಿಗೆ ಮನುಷ್ಯನ ಬುದ್ಧಿಯನ್ನು ಹೊಂದಿದೆ. ಅದು ಕೊಲ್ಲುವುದಿಲ್ಲ, ಬೇಟೆಯಾಡುತ್ತದೆ. ಅದರ ಕಣ್ಣುಗಳಲ್ಲಿ ನಿನಗೆ ನಿನ್ನ ಸಾವಿನ ಪ್ರತಿಬಿಂಬ ಕಾಣಿಸುತ್ತದೆ. ಈ ಮಾತುಗಳು ನೆನೆಸಿಕೊಂಡ ವೀರಭದ್ರನ ಎದೆಯಲ್ಲಿ ಒಂದು ಕ್ಷಣದ ನಡುಕ. ಇದು ಭಯವೇ ಅಥವಾ ಜಾಗರೂಕತೆಯೇ? ಅವನ ಮನಸ್ಸಿನ ಒಂದು ಭಾಗ ಹೇಳುತ್ತಿತ್ತು, ಹಿಂದಿರುಗಿ ಹೋಗು, ಇದು ನಿನ್ನ ಯುದ್ಧವಲ್ಲ. ಆದರೆ ಇನ್ನೊಂದು ಭಾಗ ದೇಶದ ಗಡಿ ಕಾಯ್ದವನಿಗೆ ಕಾಡಿನ ಮೃಗವನ್ನು ತನ್ನ ನೆಲದ ಮೇಲೆ ದಾಂಧಲೆ ಮಾಡುತ್ತಿದ್ದರೆ ಸುಮ್ಮನಿರಲು ಸಾಧ್ಯವೇ ಎಂದು ಪ್ರಶ್ನಿಸುತ್ತಿತ್ತು. ಅವನೊಳಗಿನ ದೇಶ ಪ್ರೇಮದ ದೃಢತೆ ಅತೀಂದ್ರಿಯ ಭಯದ ಅಲೆಗಳನ್ನು ತಡೆ ಹಿಡಿಯಲು ಯತ್ನಿಸುತ್ತಿತ್ತು. ಅದು ಕೇವಲ ಒಂದು ಪ್ರಾಣಿಯಷ್ಟೇ ಎಂದು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸಿದ ವೀರಭದ್ರ. ಆದರೆ ಆ ಕ್ಷಣವೇ ಕಾಡಿನ ದೂರದ ಮೂಲೆಯಿಂದ ಕೇಳಿಬಂದ ಸದ್ದು ಅವನ ರಕ್ತವನ್ನು ಹೆಪ್ಪುಗಟ್ಟಿಸಿತು. ಅದು ಅಟ್ಟಹಾಸವಲ್ಲ, ಬದಲಿಗೆ ಲೋಹದ ಮೇಲೆ ಲೋಹ ಉಜ್ಜಿದಂತಹ ವಿಚಿತ್ರವಾದ ಗಡಸು ಸದ್ದು. ಅಕ್ಕಪಕ್ಕದ ಪಕ್ಷಿಗಳೆಲ್ಲವೂ ಒಮ್ಮೆಲೆ ಗಗನಕ್ಕೆ ಹಾರಿ ಹೋದವು. ಕಾಡು ಒಮ್ಮೆಲೆ ಮೌನವಾಯಿತು. ಆ ಮೌನವೆಂದರೆ ಆಕ್ರಮಣಕ್ಕೆ ಮುನ್ನ ಅಣಿಯಾಗುವ ತುಫಾನಿಯ ಸಂಕೇತವೆಂದು ವೀರಭದ್ರನಿಗೆ ಅರ್ಥವಾಯಿತು. ಮಣ್ಣಿನ ವಾಸನೆ ಈಗ ಇನ್ನೂ ತೀವ್ರವಾಗಿತ್ತು. ಅದೀಗ ರಕ್ತದ ವಾಸನೆಯೊಂದಿಗೆ ಬೆರೆತಂತೆ ಭಾಸವಾಗುತ್ತಿತ್ತು. ಅವನ ಮುಂದೆ ಸಾಗುತ್ತಿದ್ದಂತೆ ಮರಗಳ ಮೇಲೆ ಉಗುರಿನಿಂದ ಕೆರೆದಂತಿರುವ ಗೀರುಗಳು ಕಾಣಿಸಿದವು. ಅವು ಸಾಮಾನ್ಯ ಪ್ರಾಣಿಯ ಉಗುರು ಗುರುತುಗಳಲ್ಲ. ಅವು ಯಾವುದೋ ದೈತ್ಯಾಕಾರದ ಹರಿತವಾದ ಆಯುಧದಿಂದ ಕೊರೆದಂತೆ ಇದ್ದವು. ವೀರಭದ್ರ ಆ ಗುರುತುಗಳನ್ನು ಸ್ಪರ್ಶಿಸಿದ. ಮಣ್ಣು ಇನ್ನೂ ಒದ್ದೆಯಾಗಿತ್ತು. ಇದರರ್ಥ ಆ ಮಾಯಾವ್ಯಾಘ್ರ ತೀರಾ ಹತ್ತಿರದಲ್ಲೇ ಇದೆ. ಅವನು ದಾರಿ ಮಾಡುತ್ತಾ ಮುಂದೆ ಸಾಗಿದ. ಮುಂದೆ ಒಂದು
ಕಡಿದಾದ ಬಂಡೆ ಸಾಲು ಕಾಣಿಸಿತು. ಅದರ ಮಧ್ಯೆ ಕತ್ತಲೆಯ ಆಳದಲ್ಲಿ ಅಡಗಿರುವ ದೊಡ್ಡದಾದ ಗುಹೆಯೊಂದು ಬಾಯಿ ತೆರೆದು ಕಾಯುತ್ತಿತ್ತು. ಆ ಗುಹೆಯ ಒಳಗಿನಿಂದ ಬೀಸುತ್ತಿದ್ದ ತಂಗಾಳಿ ಸ್ಮಶಾನದ ಬಾಗಿಲು ತೆರೆದಂತೆ ಭಾಸವಾಗುತ್ತಿತ್ತು. ಅವನ ಮನಸ್ಸು ಹೋರಾಡುತ್ತಿತ್ತು. ನಾನು ಇಲ್ಲಿಗೇಕೆ ಬಂದೆ? ಸಾಮಾನ್ಯ ಬದುಕನ್ನು ನಡೆಸಬಹುದಾಗಿತ್ತಲ್ಲವೇ? ಆದರೆ ಆ ಕ್ಷಣವೇ ಅವನಿಗೆ ನೆನಪಾದದ್ದು ಗಡಿಯಲ್ಲಿ ಮಡಿದ ಗೆಳೆಯರ ಮುಖಗಳು. ಸತ್ತವರ ನೆನಪಿಗಾಗಿ ಜೀವಂತವಾಗಿರುವವನು ಹೋರಾಡಲೇಬೇಕು. ಸಮಾಜದ ಓರೆಕೋರೆಗಳನ್ನು ಗಮನಿಸಿದರೆ ಇಂದಿನ ಸಮಾಜವು ಕೂಡ ಇಂತಹುದೇ ಮಾಯಾವ್ಯಾಘ್ರಗಳ ಭಯದಲ್ಲಿ ಬದುಕುತ್ತಿದೆ. ಸ್ವಾರ್ಥ, ಭ್ರಷ್ಟಾಚಾರ ಮತ್ತು ಅಮಾನವೀಯತೆಗಳೇ ಮನುಷ್ಯನನ್ನು ಕಾಡಿನ ಮೃಗಗಳಿಗಿಂತಲೂ ಕ್ರೂರವನ್ನಾಗಿ ಮಾಡುತ್ತಿವೆ. ನಾವು ಆ ಮೃಗವನ್ನು ಹೊರಗೆ ಹುಡುಕುತ್ತಿದ್ದೇವೆ, ಆದರೆ ಅದು ನಮ್ಮೊಳಗೆ, ನಮ್ಮ ಆಲೋಚನೆಗಳಲ್ಲಿ ಅಡಗಿದೆ ಎಂಬುದನ್ನು ಮರೆತಿದ್ದೇವೆ. ವೀರಭದ್ರನ ಈ ಹೋರಾಟ ಕೇವಲ ಕಾಡಿನ ಮೃಗದೊಂದಿಗಿಲ್ಲ, ಅದು ತನ್ನೊಳಗಿನ ಅಂಜಿಕೆ ಮತ್ತು ಸಮಾಜದ ಮೌನವನ್ನು ಮುರಿಯುವ ಪ್ರಯತ್ನವಾಗಿತ್ತು. ಗುಹೆಯ ದ್ವಾರ ತಲುಪುತ್ತಿದ್ದಂತೆ ಗಾಳಿ ಆತನ ಕಿವಿಯಲ್ಲಿ ಏನೋ ಗುಸುಗುಸು ಎಂದಿತು. ಅದು ಪ್ರಾಣಿಯ ಗರ್ಜನೆಯಲ್ಲ, ಮನುಷ್ಯನ ಅಳು. ವೀರಭದ್ರ ತನ್ನ ಪಿಸ್ತೂಲನ್ನು ಕೈಗೆ ತೆಗೆದುಕೊಂಡು, ಇದು ಒಂದು ಅತ್ಯಂತ ಆರಂಭವಾಗಿತ್ತು. ಗುಹೆಯ ದ್ವಾರವು ನುಂಗಲು ಸಿದ್ಧವಾದ ಬೃಹತ್ ಬಾಯಿಯಂತೆ ಕಾಣುತ್ತಿತ್ತು. ವೀರಭದ್ರ ತನ್ನ ಟಾರ್ಚ್ ಅನ್ನು ಆನ್ ಮಾಡಿದನು. ಆ ತೆಳುವಾದ ಬೆಳಕಿನ ಕಿರಣವು ಕತ್ತಲೆಯ ಗೋಡೆಗಳನ್ನು ಚುಂಬಿಸಿ ಒಳಗೆ ಇಣುಕಿತು. ಗುಹೆಯ ಒಳಗಿನ ವಾತಾವರಣವು ತಣ್ಣಗಿತ್ತು, ಆದರೆ ಅದು ಸಾಮಾನ್ಯವಾದ ತಂಪಾಗಿರಲಿಲ್ಲ. ಅದು ಮೂಳೆಗಳನ್ನು ಕೊರೆಯುವಂಥ ಸಾವು ಆವರಿಸಿದ ಶೀತ. ಇಲ್ಲಿ ಮಣ್ಣಿನ ವಾಸನೆಯ ಬದಲಿಗೆ ಸಾವಿರಾರು ವರ್ಷಗಳ ಹಳೆಯದಾದ ಶಿಲೆಗಳ ವಾಸನೆ ಮತ್ತು ಯಾವುದೋ ವಿಚಿತ್ರವಾದ ಕಸ್ತೂರಿಯಂತಹ ಘಾಟು ಮಿಶ್ರಣವಾಗಿತ್ತು. ಅವನು ಹೆಜ್ಜೆ ಇಟ್ಟಂತೆ ಕಲ್ಲಿನ ನೆಲದ ಮೇಲೆ ಬೂಟಿನ ಸದ್ದು ಪ್ರತಿಧ್ವನಿಸುತ್ತಿತ್ತು. ಪ್ರತಿ ಹೆಜ್ಜೆಯೂ ಒಂದು ಎಚ್ಚರಿಕೆಯಂತೆ ಅವನ ಮನಸ್ಸಿನಲ್ಲಿ ಆಂತರಿಕ ಸಂಘರ್ಷ ತೀವ್ರವಾಗಿತ್ತು. ನಾನು ಮಾಡುತ್ತಿರುವುದು ಸರಿಯೇ? ಇದು ಆತ್ಮಹತ್ಯೆಯಲ್ಲವೇ ಎಂದು ತರ್ಕ ಕೇಳಿಸಿತು. ಸತ್ತರೆ ಮಣ್ಣಾಗುತ್ತೇನೆ, ಆದರೆ ಈ ಭೀತಿಯನ್ನು ಕೊನೆಗಾಣಿಸಿ ಸಾಯುತ್ತೇನೆ ಎಂದು ಅವನ ದೇಶಪ್ರೇಮದ ದೃಢತೆ ಉತ್ತರಿಸಿತು. ಅವನು ಗುಹೆಯ ಆಳಕ್ಕೆ ಇಳಿಯುತ್ತಿದ್ದಂತೆ ಗೋಡೆಗಳ ಮೇಲೆ ಏನೋ ಕೆತ್ತನೆಗಳನ್ನು ಕಂಡನು. ಅವುಗಳು ಕೇವಲ ಚಿತ್ರಗಳಲ್ಲ, ಬದಲಿಗೆ ಇತಿಹಾಸದ ಕಲೆಗಳು. ಅಸ್ಪಷ್ಟವಾದ ವ್ಯಾಘ್ರದ ರೂಪಗಳು. ಅವುಗಳ ಮುಂದೆ ತಲೆಬಾಗಿ ನಿಂತಿರುವ ಮನುಷ್ಯರ ಚಿತ್ರಗಳು. ಇದು ಪ್ರಾಣಿಯಲ್ಲ, ಇದೊಂದು ಶಕ್ತಿ. ಗ್ರಾಮಸ್ಥರು ಹೇಳುತ್ತಿದ್ದ ಆ ಮಾಯಾವ್ಯಾಘ್ರದ ಪೌರಾಣಿಕ ಕತೆ ನಿಜವಿರಬಹುದೇ? ಸ್ವಾರ್ಥಿ ರಾಜನೊಬ್ಬನ ಅಹಂಕಾರದಿಂದ ಹುಟ್ಟಿದ ಈ ಶಾಪ ಇಂದಿಗೂ ಇಲ್ಲಿ ಅಸ್ತಿತ್ವದಲ್ಲಿದೆ ಎಂಬುದು ಅವನಿಗೆ ಮನದಟ್ಟಾಯಿತು. ದಿಢೀರನೆ ಒಂದು ಬಾರಿ ಸದ್ದು ಕೇಳಿಸಿತು. ಅದು ಗರ್ಜನೆಯಾಗಿರಲಿಲ್ಲ, ಬದಲಿಗೆ ನೆಲ ಅಲುಗಾಡುವಂತ ಒಂದು ಪ್ರಾಣಿಯ ಹೆಜ್ಜೆ ಗುರುತು. ವೀರಭದ್ರ ತನ್ನ ಪಿಸ್ತೂಲನ್ನು ಎದೆಗೆ ಹತ್ತಿರವಾಗಿ ಹಿಡಿದುಕೊಂಡು ಬೆಳಕನ್ನು ಆ ದಿಕ್ಕಿಗೆ ಹಾರಿಸಿದನು. ಅಲ್ಲಿ ದೃಶ್ಯಾವಳಿ ಬದಲಾಯಿತು. ಸಿನಿಮೆಯ ಶೈಲಿಯ ಆ ಕ್ಷಣದಲ್ಲಿ ಕತ್ತಲೆಯ ಮರೆಯಿಂದ ಎರಡು ಬೆಂಕಿಯ ಗೋಳಗಳಂತೆ ಹೊಳೆಯುವ ಕಣ್ಣುಗಳು ಕಾಣಿಸಿಕೊಂಡವು. ಅವು ಅಸಾಮಾನ್ಯವಾದ ಎತ್ತರದಲ್ಲಿ ಇದ್ದವು. ಆ ಮಾಯಾವ್ಯಾಘ್ರ ಕೇವಲ ಮಾಂಸ ಮತ್ತು ರಕ್ತದ ಹುಲಿಯಾಗಿರಲಿಲ್ಲ, ಅದು ಗಾಢ ಕತ್ತಲೆಯಲ್ಲಿ ರೂಪುಗೊಂಡ ದೈತ್ಯಾಕಾರದ ನೆರಳು ಮತ್ತು ಜೀವಂತ ಚರ್ಮದ ಮಿಶ್ರಣವಾಗಿತ್ತು. ಅದರ ಮೈಮೇಲಿನ ಗೆರೆಗಳು ಬರೀ ಚರ್ಮದ ಮೇಲಿನ ಕಲೆಗಳಲ್ಲ, ಅವು ಹಳೆಯ ಯುದ್ಧಗಳ ಗಾಯಗಳಂತೆ ಕಾಣುತ್ತಿದ್ದವು. ವೀರಭದ್ರನ ಹೃದಯದ ಬಡಿತ ಗುಹೆಯ ಪ್ರತಿಧ್ವನಿಯಲ್ಲಿ ಕೇಳಿಸುತ್ತಿತ್ತು. ಧಡಬ್ ಧಡಬ್. ಹುಲಿ ನಿಧಾನವಾಗಿ ತನ್ನ ಬೃಹತ್ ಉಗುರುಗಳನ್ನು ಕಲ್ಲಿನ ಮೇಲೆ ಚುಚ್ಚುತ್ತಾ ಮುಂದೆ ಬಂದಿತು. ಅದರ ಪ್ರತಿ ಉಸಿರು ಒಂದು ತುಫಾನಿನಂತೆ ಹೊರಬರುತ್ತಿತ್ತು. ವೀರಭದ್ರನಿಗೆ ಈಗ ಭಯಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಪೂಜ್ಯ ಭಾವದ ಭಯ ಉಂಟಾಯಿತು. ಅವನು ಬಂದೂಕನ್ನು ಗುರಿ ಹಿಡಿದನು. ಆದರೆ ಆ ದೈತ್ಯ ಮೃಗ ಕೇವಲ ದೈಹಿಕ ಬಲದಿಂದ ದಾಳಿ ಮಾಡುತ್ತಿರಲಿಲ್ಲ, ಅದು ವೀರಭದ್ರನ ಮನಸ್ಸನ್ನು ಓದುತ್ತಿತ್ತು. ಅವನ ಸೇನಾ ಜೀವನದ ಹಳೆಯ ನೆನಪುಗಳು, ತಾನು ಕಳೆದುಕೊಂಡ ಸ್ನೇಹಿತರ ಆಳು, ತಾಯ್ನಾಡಿನ ಗಡಿ ಕಾಯುವಾಗ ತಾನು ಅನುಭವಿಸಿದ ವೇದನೆ, ಇವೆಲ್ಲವನ್ನು ಆ ಹುಲಿ ತನ್ನ ಕಣ್ಣುಗಳ ಮೂಲಕ ಮರುಕಳಿಸುವಂತೆ ಮಾಡುತ್ತಿತ್ತು. ನೀನು ಕೇವಲ ಪ್ರಾಣಿಯಲ್ಲ ಎಂದು ವೀರಭದ್ರ ನಡುಗುವ ಧ್ವನಿಯಲ್ಲಿ ನುಡಿದನು. ಆ ಹುಲಿ ಒಂದು ಬಾರಿ ಗರ್ಜನೆ ಮಾಡಿತು. ಆ ಶಬ್ದ ಎಷ್ಟೊಂದು ತೀಕ್ಷ್ಣವಾಗಿತ್ತೆಂದರೆ
ಗುಹೆಯ ಮೇಲ್ಛಾವಣಿಯ ಕಲ್ಲುಗಳು ಸಣ್ಣಗೆ ಉದುರತೊಡಗಿದವು. ಅದು ಕೇವಲ ಬೇಟೆಯಾಡಲು ಬಂದಿರಲಿಲ್ಲ, ಅದು ವೀರಭದ್ರನ ಸಂಕಲ್ಪವನ್ನು ಪರೀಕ್ಷಿಸುತ್ತಿತ್ತು. ವೀರಭದ್ರನಿಗೆ ಅರ್ಥವಾಯಿತು, ಸಮಾಜದಲ್ಲಿ ನಡೆಯುವ ಅನ್ಯಾಯಗಳು, ಭ್ರಷ್ಟಾಚಾರಗಳು ಕೇವಲ ಮನುಷ್ಯನಿಂದ ನಡೆಯುವುದಿಲ್ಲ, ಅದು ಮನುಷ್ಯನ ಮನಸ್ಸಿನಲ್ಲಿರುವ ಇಂತಹ ಮಾಯಾವ್ಯಾಘ್ರಗಳ ಅತೃಪ್ತ ಆತ್ಮಗಳಿಂದ ನಡೆಯುತ್ತದೆ. ಅದನ್ನು ಸೋಲಿಸಲು ಬರೀ ಬಂದೂಕಿನ ಗುಂಡು ಸಾಲದು, ಅದಕ್ಕೆ ದೃಢವಾದ ಇಚ್ಛಾಶಕ್ತಿ ಬೇಕು. ಹುಲಿ ಮೇಲೆ ಜಿಗಿಯಿತು. ಸಮಯ ಸ್ತಬ್ಧವಾಯಿತು. ವೀರಭದ್ರ ನೆಲದ ಮೇಲೆ ಉರುಳಿ ಅದರ ತಾಳಿಯಿಂದ ಪಾರಾದನು. ಪಿಸ್ತೂಲಿನಿಂದ ಒಂದು ಗುಂಡನ್ನು ಆಕಾಶಕ್ಕೆ ಹಾರಿಸಿದನು. ಅದು ತನ್ನ ಇರುವಿಕೆಯ ಸಾರಥ್ಯವನ್ನು ಆ ಕಾಡಿನ ದೇವತೆಗೆ ತಿಳಿಸಲು ಮಾಡಿದ ಸಂಕೇತವಾಗಿತ್ತು. ಗುಹೆಯೊಳಗೆ ಈಗ ನರಕದ ದೃಶ್ಯ, ಮಾನವನ ದೃಢತೆ ಮತ್ತು ಕಾಡಿನ ಪ್ರಾಚೀನ ಕ್ರೌರ್ಯದ ಮುಖಾಮುಖಿ. ಮುಂದಿನ ಕ್ಷಣವೇನು? ವೀರಭದ್ರ ತನ್ನ ಪ್ರಾಣ ಉಳಿಸಿಕೊಳ್ಳುವನೋ ಅಥವಾ ಆ ಮೃಗಕ್ಕೆ ಬಲಿಯಾಗುವನೋ? ಗುಹೆಯೊಳಗೆ ಸಮಯ ನಿಂತಂತೆ ಭಾಸವಾಯಿತು. ಹುಲಿಯ ಆಕ್ರಮಣದ ಮಿಂಚಿನ ವೇಗದ್ದಾಗಿತ್ತು. ವೀರಭದ್ರ ನೆಲದ ಮೇಲೆ ಉರುಳಿದಾಗ ಆ ದೈತ್ಯಾಕಾರದ ಪಂಜವು ಅವನ ಕಿವಿಯ ಪಕ್ಕದಲ್ಲಿ ಕಲ್ಲನ್ನು ಪುಡಿಗಟ್ಟಿತ್ತು. ಕಲ್ಲಿನ ಚೂರುಗಳು ಅವನ ಕೆನ್ನೆಯ ಸೀಳಿ ರಕ್ತದ ಚಿತ್ತಾರ ಮೂಡಿಸಿದವು. ಆದರೆ ಆ ನೋವು ಅವನನ್ನು ಮತ್ತಷ್ಟು ಜಾಗೃತಗೊಳಿಸಿತು. ಸೇನೆಯಲ್ಲಿ ಕಲಿತಿದ್ದ ಸರ್ವೈವಲ್ ಇನ್ ಒನ್, ಬದುಕು ಉಳಿಸುವ ಪ್ರವೃತ್ತಿ ಈಗ ಅವನ ಮಿದುಳಿನ ನಿಯಂತ್ರಣವನ್ನು ಪಡೆದುಕೊಂಡಿತ್ತು. ವೀರಭದ್ರನಿಗೆ ಅರಿವಾಯಿತು, ಇದು ದೈಹಿಕ ಬಲದ ಕದನವಲ್ಲ, ಬದಲಿಗೆ ಅಸ್ತಿತ್ವದ ಕದನ. ಹುಲಿಯ ಕಣ್ಣುಗಳು ಆಳದಲ್ಲಿ ಅವನಿಗೆ ಈಗ ದೃಶ್ಯಗಳ ಸರಣಿಯೇ ಕಾಣಿಸುತ್ತಿತ್ತು. ಗ್ರಾಮಸ್ಥರ ಅಜ್ಞಾನ, ರಾಜಕಾರಣಿಗಳ ಭ್ರಷ್ಟತೆ, ಅರಣ್ಯ ನಾಶ ಮತ್ತು ಮಾನವನ ದುರಾಸೆಯ ಕರಾಳ ಮುಖಗಳು. ಆ ಹುಲಿ ಕೇವಲ ಒಂದು ಪ್ರಾಣಿಯಾಗಿರಲಿಲ್ಲ, ಅದು ನಶಿಸುತ್ತಿರುವ ಪ್ರಕೃತಿಗೆ ಆಕ್ರೋಶದ ಪ್ರತಿರೂಪವಾಗಿತ್ತು. ಸಾಕು, ನಿನ್ನ ಈ ಪ್ರತೀಕಾರದ ಅಟ್ಟಹಾಸಕ್ಕೆ ಇಲ್ಲಿಗೆ ಅಂತ್ಯ ಎಂದು ವೀರಭದ್ರ ಅಬ್ಬರಿಸಿದ. ಹುಲಿ ಮತ್ತೊಮ್ಮೆ ಅವನತ್ತ ನೆಗೆಯಿತು. ವೀರಭದ್ರ ತನ್ನ ಪಿಸ್ತೂಲನ್ನು ಬದಿಗಿಟ್ಟು ತನ್ನ ಹಳೆಯ ಕೊಠಾರಿಯನ್ನು ಕೈಗೆ ತೆಗೆದುಕೊಂಡನು. ಅವನು ಗುಂಡಿನ ಬಲದ ಮೇಲೆ ನಂಬಿ ಇಡಲು ಬದಲು ತನ್ನ ಅಂತರಾತ್ಮದ ಧೈರ್ಯದ ಮೇಲೆ ನಿಂತಿದ್ದ ಹುಲಿ ಅವನ ಎದೆಯ ಮೇಲೆ ಅಪ್ಪಳಿಸಿದಾಗ ವೀರಭದ್ರ ಆ ಮೃಗದ ಮುಖಾಮುಖಿ ನಿಂತು ಅದರ ಕುತ್ತಿಗೆಯ ಬಳಿ ಬಲವಾಗಿ ಹಿಡಿದುಕೊಂಡನು. ಪ್ರಾಣಿ ಮತ್ತು ಮನುಷ್ಯನ ನಡುವಿನ ಆ ದ್ವಂದ್ವ ಕಾಡಿನ ಮೌನವನ್ನು ಛಿದ್ರಗೊಳಿಸಿತು. ಹುಲಿಯ ಉಸಿರು ಅವನ ಮುಖದ ಮೇಲೆ ಸುಡುತ್ತಿತ್ತು, ಆದರೆ ವೀರಭದ್ರನ ಕಣ್ಣುಗಳಲ್ಲಿ ಯುದ್ಧ ಭೂಮಿಯಲ್ಲಿ ಅಳವಡಿಸಿಕೊಂಡಿದ್ದ ಅಚಲ ದೃಢತೆ ಇತ್ತು. ನೀನು ಸಮಾಜದ ಪಾಪಗಳ ಸಂಕೇತ, ಆದರೆ ನಾನು ಈ ಮಣ್ಣಿನ ಮಗ ಎಂದು ಗುಲ್ಲೆಬ್ಬಿಸಿದ ವೀರಭದ್ರ ಆ ಹುಲಿಯ ದೈತ್ಯಾಕಾರದ ಶಕ್ತಿಯನ್ನು ತಡೆಹಿಡಿದು ಹಿಂದಕ್ಕೆ ತಳ್ಳಿದನು. ಆ ಕ್ಷಣದಲ್ಲಿ ಆ ಮಾಯಾವ್ಯಾಘ್ರದ ಶಕ್ತಿ ದುರ್ಬಲಗೊಳ್ಳತೊಡಗಿತು. ಇದು ದೈಹಿಕ ಸೋಲಲ್ಲ, ಬದಲಿಗೆ ಆ ಮೃಗಕ್ಕೆ ತೋಡುತ್ತಿದ್ದ ಮಾನಸಿಕ ಪರಾಭವ. ಅವನು ತನ್ನ ಕಟಾರಿಯಿಂದ ಹುಲಿಯ ಕೊರಳನ್ನು ಸೀಳಲಿಲ್ಲ, ಬದಲಿಗೆ ಅದರ ಹಣೆಯ ಮೇಲೆ ತನ್ನ ಬಲಗೈಯನ್ನು ಇರಿಸಿ ಶಾಂತವಾಗಿ ಕಣ್ಣು ಮುಚ್ಚಿಸಿದನು. ಆ ದೈತ್ಯ ಪ್ರಾಣಿ ಒಮ್ಮೆಲೆ ನಿಶ್ಚಲವಾಯಿತು. ಗುಹೆಯೊಳಗೆ ಇದ್ದ ಆ ಕರಾಳ ವಾತಾವರಣ ಮಂಜುಗಡ್ಡೆಯಂತೆ ಶೀತ, ಎಲ್ಲವೂ ಮರೆಯಾಗಿ ಒಂದು ರೀತಿಯ ದೈವಿಕ ಶಾಂತಿ ಆವರಿಸಿತು. ಹುಲಿಯ ಕಣ್ಣುಗಳಿಂದ ಆ ಕೆಂಪು ಬಣ್ಣದ ಬೆಂಕಿಯ ಹೊಳಪು ಮಾಯವಾಗಿ ಅಲ್ಲಿ ಮೃದುತ್ವ ಮೂಡಿತು. ಆ ಮೃಗ ತನ್ನ ತಲೆಯನ್ನು ಬಗ್ಗಿಸಿ ಮೌನವಾಗಿ ಗುಹೆಯ ಕತ್ತಲೆಯಲ್ಲಿ ಕರಗಿ ಹೋಯಿತು. ವೀರಭದ್ರ ಆಯಾಸದಿಂದ ಕಲ್ಲಿನ ಮೇಲೆ ಕುಳಿತನು. ಅವನ ಉಸಿರು ಏರುಪೇರಾಗಿತ್ತು. ಸ್ವಲ್ಪ ಸಮಯದ ನಂತರ ಹೊರಬಂದಾಗ ಕಾಡು ಮೊದಲಿನಂತಿರಲಿಲ್ಲ. ಪಕ್ಷಿಗಳ ಕಲರವ ಮತ್ತೆ ಕೇಳಿ ಬರುತ್ತಿತ್ತು. ಗಾಳಿಯಲ್ಲಿ ಮಣ್ಣಿನ ಹಸಿ ವಾಸನೆ. ಅದು ಸಾವಿನ ವಾಸನೆಯಾಗಿರಲಿಲ್ಲ, ಬದುಕಿನ ಸಂವೇದನೆಯಾಗಿತ್ತು. ಗ್ರಾಮಕ್ಕೆ ಹಿಂದಿರುಗಿದ ವೀರಭದ್ರ ಜನರಿಗೆ ಆ ಮಾಯಾವ್ಯಾಘ್ರದ ಕಥೆಯನ್ನು ಹೇಳಲಿಲ್ಲ. ಬದಲಿಗೆ ಕಾಡು ಸುರಕ್ಷಿತವಾಗಿದೆ, ಆದರೆ ನಮ್ಮ ಮನಸ್ಸಿನ ಕ್ರೌರ್ಯವನ್ನು ನಾವು ಜಯಿಸಬೇಕಿದೆ ಎಂದಷ್ಟೇ ಹೇಳಿದನು. ಅಂದು ಅವನಿಗೆ ಅರಿವಾಯಿತು, ಸಮಾಜದ ಕೋರೆಗಳನ್ನು ಸರಿಪಡಿಸಲು ನಾವು ಹೊರಗೆ ಹುಡುಕುವ ಮಾಯಾವ್ಯಾಘ್ರಗಳೆಲ್ಲವೂ ನಮ್ಮೊಳಗೆ ಅಡಗಿರುವ ಅಸೂಯೆ, ದ್ವೇಷ ಮತ್ತು ಅಜ್ಞಾನದ ಪ್ರತೀಕಗಳು. ಮನುಷ್ಯನ ಯಾವಾಗ ತನ್ನ ಸ್ವಾರ್ಥವನ್ನು ಗೆಲ್ಲುತ್ತಾನೋ ಆಗಲೇ ಆ ಮಾಯಾವ್ಯಾಘ್ರ ಶಾಂತವಾಗುವುದು. ದೇಶ ಪ್ರೇಮವೆಂದರೆ ಬರೀ ಗಡಿಯಲ್ಲಿ ನಿಂತು ಹೋರಾಡುವುದಲ್ಲ,
ಪ್ರತಿ ಕ್ಷಣವೂ ತನ್ನೊಳಗಿನ ಅನಿಷ್ಟಗಳ ವಿರುದ್ಧ ಹೋರಾಡಿ ಸಮಾಜದಲ್ಲಿ ಶಾಂತಿ ಮತ್ತು ಮೌಲ್ಯಗಳನ್ನು ಕಾಪಾಡುವುದೇ ನಿಜವಾದ ದೇಶಭಕ್ತಿ. ವೀರಭದ್ರ ಆ ಕಾಡಿನ ಅಂಚಿನಲ್ಲಿ ನಿಂತು ಸೂರ್ಯೋದಯವನ್ನು ನೋಡಿದನು. ಅವನ ಕಣ್ಣುಗಳಲ್ಲಿ ಈಗ ಕಳೆದುಹೋದ ನೆನಪುಗಳ ನೋವಿರಲಿಲ್ಲ, ಬದಲಿಗೆ ಒಂದು ಹೊಸ ಬದುಕಿನ ಭರವಸೆ ಇತ್ತು. ಗುಹೆಯ ಒಳಭಾಗವು ಪ್ರವೇಶಿಸುತ್ತಿರಲಿಲ್ಲ, ಅದೊಂದು ಬೇರೆ ಲೋಕವಾಗಿತ್ತು. ವೀರಭದ್ರನ ಟಾರ್ಚ್ ಬೆಳಕಿನಲ್ಲಿ ಅಲ್ಲಿನ ದೃಶ್ಯ ಗೋಚರಿಸಿದಾಗ ಅವನ ರಕ್ತ ಹೆಪ್ಪುಗಟ್ಟಿತು. ಗೋಡೆಗಳ ಮೇಲೆ ಹಳೆಯ ರಕ್ತದ ಕಲೆಗಳು ಮತ್ತು ಅಸ್ಥಿ ಪಂಜರಗಳು ರಾಶಿ ಕಂಡಾಗ ಅದು ಕೇವಲ ಹುಲಿಯ ವಾಸಸ್ಥಾನವಲ್ಲ, ಅದೊಂದು ಅಸೂರಿ ಶಕ್ತಿಯ ನೆಲೆ ಎಂಬುದು ಸ್ಪಷ್ಟವಾಗಿತ್ತು. ದಿಢೀರನೆ ಕತ್ತಲೆಯ ಮೂಲೆಯಿಂದ ಎರಡು ಕೆನ್ನೆರಳು ಬಣ್ಣದ ಕಣ್ಣುಗಳು ಮಿಂಚಿದವು. ಅವು ಸಾಮಾನ್ಯ ಪ್ರಾಣಿಯದಲ್ಲ, ಬದಲಿಗೆ ಸಾವಿರಾರು ತಲೆಮಾರುಗಳ ನೋವು, ಸೇಡು ಮತ್ತು ಅತೃಪ್ತಿಯ ಮಿಶ್ರಣವಾದ ಆ ದೈತ್ಯಾಕಾರದ ಮಾಯಾವ್ಯಾಘ್ರದ ಕಣ್ಣುಗಳು. ಅದು ಗರ್ಜಿಸಿದಾಗ ಗುಹೆಯ ಬಂಡೆಗಳು ಅದರಿದವು. ಆ ಸದ್ದು ಎಷ್ಟೊಂದು ಭಯಾನಕವಾಗಿತ್ತೆಂದರೆ ವೀರಭದ್ರನ ಕೈಯಲ್ಲಿದ್ದ ಪಿಸ್ತೂಲು ಕಂಪಿಸತೊಡಗಿತು. ಕ್ಷಣಾರ್ಧದಲ್ಲಿ ಆ ಮೃಗ ಮಿಂಚಿನ ವೇಗದಲ್ಲಿ ಜಿಗಿದು ಅವನನ್ನು ಮಣ್ಣಿಗೆ ಅದುಮಿದಾಗ ವೀರಭದ್ರನಿಗೆ ಅದು ತನ್ನ ಸಾವಿನ ನೃತ್ಯವೆಂದು ಅರಿವಾಯಿತು. ಅವನು ಹಾರಿಸಿದ ಗುಂಡುಗಳು ಆ ಮೃಗದ ದೇಹವನ್ನು ಭೇದಿಸಲಾಗದೆ ಮರಳಿ ಬಂದವು, ಏಕೆಂದರೆ ಆ ಶಕ್ತಿ ಭೌತಿಕವಾಗಿರಲಿಲ್ಲ, ಅದೊಂದು ಅತೀಂದ್ರಿಯ ಶಾಪದ ರೂಪವಾಗಿತ್ತು. ಸಾವಿನ ಅಂಚಿನಲ್ಲಿ ನಿಂತು ತನ್ನ ಜೀವನದ ಚಿತ್ರಗಳು ಕಣ್ಣು ಮುಂದೆ ಸುಳಿಯುತ್ತಿದ್ದಾಗ ವೀರಭದ್ರನ ಎದೆಯಲ್ಲಿ ದೇಶಪ್ರೇಮದ ಅಗ್ನಿ ಜ್ವಲಿಸಿತು. ಅವನು ಮೃಗದ ಕಣ್ಣುಗಳನ್ನೇ ನೇರವಾಗಿ ನೋಡುತ್ತಾ, ನೀನು ನನ್ನನ್ನು ಕೊಲ್ಲಬಹುದು, ಆದರೆ ನನ್ನೊಳಗಿರುವ ಆ ನೆಲದ ಮಣ್ಣಿನ ಶಕ್ತಿಯನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಗರ್ಜಿಸುತ್ತಾ ತನ್ನ ಹಳೆಯ ಸೇನಾ ಕಟಾರಿಯನ್ನು ತೆಗೆದು ಮೃಗದ ಹಣೆಯ ಮೇಲಿಟ್ಟು ಅಂತರಾತ್ಮದ ಧೈರ್ಯವನ್ನು ಕೇಂದ್ರೀಕರಿಸಿದನು. ಆ ದೃಢತೆಯ ಮುಂದೆ ಆ ಮಾಯಾವ್ಯಾಘ್ರದ ಶಾಪದ ಶಕ್ತಿ ಮಂಕಾಗಿ ಬೂದಿಯಂತೆ ಕರಗಿ ಕತ್ತಲೆಯಾಗಿ ಲೀನವಾಯಿತು. ಗುಹೆ ಶಾಂತವಾಯಿತು. ವೀರಭದ್ರ ಅಲ್ಲೇ ಕುಸಿದು ಬಿಟ್ಟನು. ಅವನು ಗೆದ್ದದ್ದು ಕೇವಲ ಒಂದು ಮೃಗವನ್ನಲ್ಲ, ಬದಲಿಗೆ ಮನುಷ್ಯನ ಅಂತರಾಳದಲ್ಲಿರುವ ಅಜ್ಞಾನ ಮತ್ತು ಭಯದ ಅಂಧಕಾರವನ್ನು, ಸಮಾಜದ ಓರೆಕೋರೆಗಳನ್ನು, ಮನುಷ್ಯನ ದುರಾಶೆ ಮತ್ತು ಮೌನವೆಂಬ ಮಾಯಾ ಮೃಗಗಳಿಗೆ ಆಹಾರವಾಗಿರುವಾಗ ನೈಜ ದೇಶಪ್ರೇಮ ಮತ್ತು ಅಚಲವಾದ ಇಚ್ಛಾಶಕ್ತಿಯಿಂದ ಮಾತ್ರ ಇಂಥ ಸಾಮಾಜಿಕ ಪಿಡುಗುಗಳನ್ನು ನಿರ್ಮೂಲನೆ ಮಾಡಲು ಸಾಧ್ಯ ಎಂಬುದನ್ನು ಆತ ನಿರಾಶೆ ಕರಾಳ ಗುಹೆಯಲ್ಲಿ ಸಾಬೀತುಪಡಿಸಿದನು. ಬೋಲೋ ಭಾರತ್ ಮಾತಾ ಕಿ ಜೈ. ಜೈ ಹಿಂದ್. ಧನ್ಯವಾದಗಳು. ಡಾಕ್ಟರ್ ವೆಂಕಟೇಶ್ ಬಿಡಪ್ನವರ್, ಪತ್ರಕರ್ತರು, ಸಂಶೋಧಕರು, ಬಸವವೃತ್ತ ಹತ್ತಿರ, ಉತ್ತೂರು ತಾಲೂಕು, ಮುಧೋಳ ಜಿಲ್ಲೆ, ಬಾಗಲಕೋಟ್.